ಫ್ರೆಂಡ್ಸ್, ಸೈಂಟಿಸ್ಟ್, ಎಜುಕೇಟರ್, ಇನ್ನೋವೇಟರ್ ಸೋನಮ್ ವಾಂಗ್ಚುಕ್ ಅವರನ್ನು ಕೇಂದ್ರ ಸರ್ಕಾರ ಬಂಧಿಸುತ್ತದೆ NSA ಆ್ಯಕ್ಟ್ನಲ್ಲಿ. ಅವರು ಹೋರಾಡ್ತಿರೋದು ತಮ್ಮ ರಾಜ್ಯ ಸ್ಥಾನಮಾನಕ್ಕಾಗಿ, ಲಡಾಖ್, ಲೇಹ್ ಮತ್ತು ಜಮ್ಮು ಕಾಶ್ಮೀರ ರಕ್ಷಣೆಗಾಗಿ. ಬಟ್ ಅವರನ್ನು ಸರ್ಕಾರ ಬಂಧಿಸುತ್ತದೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇಬ್ಬಗೆ ನೀತಿ ಪಾಲಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ CJ ಅವರ ಮೇಲೆ ಶೂ ಎಸೆದಂಥ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದವರು ರಾಕೇಶ್ ಕಿಶೋರ್ ಅಂತ. ಇದರಲ್ಲಿ ಅರ್ಥ ಆಗುತ್ತೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ. ಇದುವರೆಗೂ ಈ ದಾಳಿ ಆದಂಥ ದಾಳಿ ಕೇವಲ CJ ಮೇಲಲ್ಲ, ಇಡೀ ಸಂವಿಧಾನದ ಮೇಲೆ ದಾಳಿ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ದಾಳಿ ಆದಂಥವು. ಇದುವರೆಗೂ ಒಂದು FIR ಮಾಡಲಿಲ್ಲ, ಒಂದು ಎನ್ಕ್ವೈರಿ ಮಾಡಲಿಲ್ಲ. ಆದರೆ ಸೋನಮ್ ವಾಂಗ್ಚುಕ್ ಅವ್ರನ್ನ ಬಂಧಿಸಿದರು. ಆದರೆ ಕರ್ನಾಟಕದಲ್ಲಿ ಕಿಶೋರ್ ಅವರ ಮೇಲೆ FIR ಆಗಿದೆ. ಮತ್ತು ಕರ್ನಾಟಕದಲ್ಲಿ ಕಿಶೋರ್ ಅವರ ಮೇಲೆ FIR ಆಯಿತು. ಹಾಗೆ ಪಂಜಾಬ್ನಲ್ಲಿ ಭಗವಂತ್ ಮಾನ್ ಸರ್ಕಾರ 100ಕ್ಕೂ ಅಧಿಕ FIR ಫೈಲ್ ಮಾಡಿದೆ. ಈ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಹೀಗಾಗ್ತಾ ಇದೆ? ಯಾರಿಗೆ ಭಯನೇ ಇಲ್ವಾ? ಕಾನೂನು ಭಯ ಇಲ್ವಾ? ನ್ಯಾಯಾಂಗದ ಭಯ ಇಲ್ವಾ? ನ್ಯಾಯಮೂರ್ತಿಗಳ ಭಯನೇ ಇಲ್ವಾ? ಎತ್ತ ಸಾಗುತ್ತಿದೆ ದೇಶ? ನಿಮಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.